ಸೊ ಅಂಥ ಒಂದು ದೊಡ್ಡ ಮನಸ್ಸಿರೋ ಅಂತಹ ಧ್ರುವ ಸರ್ಜಾ ಅವರು ಈ ಸಿನಿಮಾದ ಟ್ರೇಲರ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಸರ್ಜಾ. ಇವತ್ತು ಮೆಹಬೂಬಾ ಅನ್ನೋ ಚಿತ್ರದ ಟ್ರೈಲರ್ ನೋಡಿದೆ. ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅನ್ಸಿತ್ತು, ಸಿನಿಮಾ ನಾವು ನಿಜವಾಗ್ಲೂ ನೋಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮೇಕಿಂಗ್ ಆಗಿರ್ಬೋದು, ಎಕ್ಸಿಕ್ಯೂಟಿಂಗ್ ಅಂದ್ರೆ ಕ್ಯಾಮ್ರಾ ಹ್ಯಾಂಡಲ್ ಕಿರಣ್ ಶಾರ್ಟ್ಸ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಲೈಟಿಂಗ್, ಎಸ್ಪೆಷಲಿ ಲೈಟಿಂಗ್ ಪ್ಯಾಟರ್ನ್ಸ್ ಎಲ್ಲ ತುಂಬಾನೇ ಹೋಮ್ವರ್ಕ್ ಮಾಡ್ಕೊಂಡು ಮಾಡಿದೆ ಅಂತ ಸಿನಿಮಾ ಗೊತ್ತಾಗುತ್ತೆ. ಎಫರ್ಟ್ ಇಸ್ ಅಂಡ್ ಪ್ರೊಡ್ಯೂಸ್ ಮಾಡಿರೋದು, ಆಕ್ಟ್ ಮಾಡಿರೋದು ಕೆಳ ಶಶಿ ಅವರು. ಇವ್ರದ್ದು ಎಫರ್ಟ್ ತುಂಬಾನೇ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಸಾಂಗ್ ಅಲ್ಲೇ ಆಗಿರ್ಬೋದು, ಟ್ರೈಲರ್ ಅಲ್ಲೇ ಆಗಿರ್ಬೋದು, ನೋಡಿದ್ರೆ ಒಬ್ರು ಎಫರ್ಟ್ ಹಾಕಿದ್ರು ಇವತ್ತು ತುಂಬಾ ನೀಟಾಗಿ ಗೊತ್ತಾಗುತ್ತೆ. ಈಸ್ ಗಿವನ್ ಇಸ್ 100%. ಇವಾಗ ನಮ್ಮ ಕೆಲಸ ಏನಂದ್ರೆ ಎಂಕರೇಜ್ ಮಾಡೋದು. ಎಲ್ಲರೂ ದಯವಿಟ್ಟು ಪ್ರತಿಯೊಬ್ರು ಈ ಸಿನಿಮಾ ನೋಡಿ ಇವ್ರಿಗೆ ಪ್ರೋತ್ಸಾಹ ಮಾಡಿ. ಯಾಕೆಂದ್ರೆ ನ್ಯೂ ಕಮರ್ಸ್ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಎಲ್ಲರ ಆಶೀರ್ವಾದನೇ ಈಗ ಇಂಪಾರ್ಟೆಂಟ್. ಎಲ್ಲರ ಆಶೀರ್ವಾದ ಅವ್ರಿಗೆ ಶ್ರೀರಕ್ಷೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಅಂಡ್ ಡೈರೆಕ್ಟ್ ಮಾಡಿರೋದು ಅನೂಪ್ ಆಂಟೋನಿ ಅವರು. ಈ ಸಿನಿಮಾ ಟ್ರೂ ಬೇಸ್ಡ್ ಇನ್ಸಿಡೆಂಟ್. ಕೇರಳ ನಡೆದಿದ್ದಂತ ಹಿಂದೂ ಮುಸ್ಲಿಂ ಲೈನ್ ಇಟ್ಕೊಂಡು ಮಾಡಿದ್ರೆ ನನಗಂತೂ ಅಪೀಲಿಂಗ್ ಅಂತ ಅನಿಸ್ತು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಎಂಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಅರ್ಜುನ್. ಆಲ್ಸೋ ನಾನು ಹೇಳ್ಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ ಮೆಸೇಜ್ ಹಾಕಿದ್ದು, ನಾನು ನಿಮ್ ಜೊತೆ ನಿಂತ್ಕೊಂತೀನಿ ಅಂತಂದಿದ್ದು. ನನ್ ನೀವು ಸಾಂಗ್ ರಿಲೀಸ್ ಮಾಡಿದ್ಮೇಲೆ ನಿಮ್ ಫ್ಯಾನ್ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ಸ್ ಹಾಕಿದ್ದಾರೆ. ನಮ್ ಬಾಸ್ ಸಪೋರ್ಟ್ ಮಾಡಿದ್ದಾರೆ ನಿಮ್ಗೆ, ನಮ್ ಸಪೋರ್ಟ್ ನಿಮ್ ಕಡೆ ಇದೆ ಅಂತ. ಎಲ್ಲೋ ಒಂದ್ ಕಡೆ ನನಗೂ ಆ ಭಯ ಆಯ್ತು, ಸಿನಿಮಾ ಏನಾಗುತ್ತೋ ಹಿಂಗೆ ಅಂತ. ಬಟ್ ಒಳ್ಳೆ ಮೆಸೇಜ್ ಹಾಕಿದ್ ನಂಗೆ ಒಂಥರ ಆನೆ ಬಲ ಒಳ್ಳೇದಾಗುತ್ತೆ. ಒಂಥರ ನನ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನಂಗೆ ಮಾಡಿದ್ರು ಅಂತ. ಬೇರೆ ಎಲ್ಲರೂ ಸಿನಿಮಾ ನೋಡ್ತಾರೆ, ಅವ್ರ ಆಶೀರ್ವಾದನೇ ಇಂಪಾರ್ಟೆಂಟ್. ಜಯ ಆಂಜನೇಯ. ಜಯ. ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ನಮ್ಮ ಟ್ರೈಲರ್? ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಶಶಿ ಬಿಗ್ ಬಾಸಲ್ಲಿ ಪಾಸ್ ಆಗಿದ್ದಾನೆ ಅನ್ನೋದಕ್ಕಿಂತ ಈಗ ಕರ್ನಾಟಕದಾದ್ಯಂತ ಆಗಿದ್ದಾರೆ, ಇನ್ನು ಮುಂದೆ ಭಾರತಾದ್ಯಂತ ಆಗಬೇಕಂತ ಒಬ್ಬ ರೈತರ ಮಗ ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರೊಡ್ಯೂಸ್ ಅನ್ನೋದು ತುಂಬ ಕಷ್ಟವಾದ ಕೆಲಸ. ಅದನ್ನು ಮಾಡಿ ಇವತ್ತು ರಿಲೀಸ್ ಮಾಡಿ ಒಂದು ಥಿಯೇಟ್ರಿಗೆ ತರೋದು ಕಾಮನ್ ಮ್ಯಾನ್ ಕೆಲಸನೇ ಅಲ್ಲ. ಅದನ್ನು ಒಬ್ಬ ರೈತರ ಮಗನಾಗಿ ಹುಟ್ಟಿ ಈಗ ಏನೆಲ್ಲ ಸಾಧಿಸ್ಬೋದು, ರೈತರ ಮಕ್ಕಳು ಏನೆಲ್ಲ ಮಾಡ್ಬೋದು, ಯಾವ ರಂಗದಲ್ಲಿ ಹೆಂಗಾದರೂ ಬೆಳೆದು ತೋರಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 15ನೇ ತಾರೀಕು ರಿಲೀಸ್ ಆದಾಗ ನಮ್ಮೆಲ್ಲರ ಸಹಾಯ, ರೈತರದ್ದೇ ಅಲ್ಲ ಪ್ರತಿಯೊಬ್ಬರು ಸಹಾಯ ಮಾಡಿ ಒಂದು ಹೆಸರನ್ನು ಗಳಿಸ್ಬೇಕು ಅಂತ. ಎಷ್ಟು ಮಾತಕ್ಕಂದರೆ ತುಂಬ ಹೆಸರು ಮಾಡಲಿ ಅಂತ ತುಂಬ ಖುಷಿ ಪಡ್ತೀನಿ. ರೈತನಾಗಿ ಬೆಳೆದು ಸಾಧಿಸಿದ್ದಾರೆ ಅಂತ ತುಂಬ ಗೊತ್ತಾಯಿತು. ಮತ್ತು ಬಿಗ್ ಬಾಸಲ್ಲಿ ನಾನು ಗಮನಿಸಿದ್ದೀನಿ, ಎಲ್ಲದರಲ್ಲೂ ಚೆನ್ನಾಗಿ ಮೂಡ್ ಬಂದಿದ್ದಾರೆ. ಹಾಗೇ ನಮ್ಮ ಮಗನಿಗೆ ಇವತ್ತು ದೃಷ್ಟಿ ತೆಗೆದು 15ನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದನ್ನು ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಅಲ್ಲದೆ ಭಾರತಾದ್ಯಂತ ಒಂದು ಹೆಸರು ಮಾಡಲಿ, ಈ ಪ್ರೊಡ್ಯೂಸನ್ ಇನ್ನೂ ಮುಂದೆ ಮಾಡಲಿ, ಇನ್ನೂ 4-6 ಜನನ ಚಿತ್ರರಂಗಕ್ಕೆ ತರಲಿ ಅಂತ. ಯಾಕಂದರೆ ನಾಟಕ ಅದು ಇದು ಅಂತ ಹೋದಾಗ ಸುಮ್ಮನೆ ಒಂದು ಮಾತಲ್ಲ. ಆದರೆ ಸಿನಿಮಾ ಮಾಡಿದ್ದಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಗ, ರೈತರ ಮಗ, ಒಂದು ಕ್ಷೇತ್ರದಲ್ಲೇ ಮೀಸಲಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಸೈ ಅನ್ನೋ ಮಾತನ್ನು ನಮ್ಮ ಶಶಿಗೌಡರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಬರೀ ರಾಕಿಂಗ್ ಸ್ಟಾರ್ ಅವರು ಹೆಂಗೆ ಹೆಸರು ನಮ್ಮ ಕೋಲಾರ ಡಿಸ್ಟಿಕ್ ಅಂತಂದರು, ಹಾಗೆ ಚಿಕ್ಕಬಳ್ಳಾಪುರ, ಕೋಲಾರನ ನಮ್ಮ ಶಶಿಗೌಡ್ರ ಮುಂದೆ ದೇಶಕ್ಕೆ ಒಂದು ಹೊರೆಯನ್ನು ತೋರಿಸ್ಕೊಡ್ತಾರೆ. ಹೆಸರು ಹೇಳಿದ ತಕ್ಷಣ ಆ ಊರ ಹೌದಾ ಹಾಗೆ ಅನ್ನೋ ಮಟ್ಟಿಗೆ ಬರಲಿ ಅಂತ ತುಂಬ ಆಸೆಯಿಂದ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ನಮ್ಮೆಲ್ಲ ರೈತರ ಕುಟುಂಬವರು ಅವ್ರ ಆಶೀರ್ವಾದ ಮಾಡಲಿ. ಮುಂದೆ ಅವ್ರ ತಂದೆ ತಾಯಿ ಅವರ ಮಕ್ಕಳು ಎಲ್ಲ ಈ ಸಿನಿಮಾದಲ್ಲಿ ಒಂದು 10 ಜನ ಮಕ್ಕಳನ್ನು ತರಲಿ ಅಂತ ಕೋರ್ಕೊಳ್ತಾ, ಈ ಮೆಹಬೂಬಾ ಅಂದರೆ ತುಂಬ ಇಷ್ಟ ರೀ ನನಗೆ. ಮೆಹಬೂಬಾ ಸಿನಿಮಾ ಆಗಲಿ, ಮೆಹಬೂಬಾ ಹಾಡು ಅದಕ್ಕೊಂದು ತುಂಬ ವಿಶೇಷವಾದ ಹೆಸರಿದೆ. ಅದನ್ನು ಹಾಗೆ ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತಾ, ಈ ಸಿನಿಮಾ 15ನೇ ತಾರೀಕು ಒಳ್ಳೆ ಫಲಿತಾಂಶ ಕೊಟ್ಟು ಅವ್ರ ಭವಿಷ್ಯ ಬಂಗಾರ ಮಾಡಲಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ಮಾತಾಡಿದ್ದು ನಾನು. ಏನು ಸರ್, ಲಾಸ್ಟ್ ಟೈಮು ಫುಲ್ಲು ಇಮೋಷ್ನಲ್ ಆಗಿಬಿಟ್ಟಿದ್ರಿ, ಈ ಸರ್ತಿನೂ ಇಮೋಷ್ನಲ್ ಆಗ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ? 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ತುಂಬ ಖುಷಿ ಇದೆ. ಸೊ ಅದಕ್ಕೆ ಫಸ್ಟ್ ನೀವುಗಳು ಮಾತಾಡೋದು ಬೆಟ್ರ್ ಅನ್ಸುತ್ತೆ. ಈಗ ಮಾತಾಡಿದ್ರೆ ಸೆಟ್ ಆಗಿಲ್ಲ ಅನ್ಸುತ್ತೆ. ಮತ್ತೆ ಎಲ್ರಿಗೂ ನಮಸ್ಕಾರ. ಈಗ ನಾನು ಮಾತಾಡೋದು ತಪ್ಪಾಗುತ್ತೆ. ನಾವೇನಿದ್ರು ಜನಕ್ಕೆ ಬಿಟ್ಟಿದ್ದೀವಿ, ಇನ್ನು ನೀವು ನಮ್ಮ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು. ಮಾರ್ಚ್ 15th ನಾನು ಸಿಗ್ತೀನಿ, ನೀವು ಸಿಗೋಣ. ಥ್ಯಾಂಕ್ ಯು. ಸಲ್ಮಾನ್ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕಿರಿಕ್ ಪಾರ್ಟಿಯಲ್ಲಿ ಸೀನಿಯರ್ ಅಂತಲೇ ಫೇಮಸ್ ಆದವರು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದೆರಡು ಮಾತು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಒಂದು ಸಿನಿಮಾ ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅವರಿಗೆ ಅವರ ತಾಯಿಯವರು ಅಷ್ಟು ಚೆನ್ನಾಗಿ ಹೇಳಿದರು. ಭಾಳ ಖುಷಿ ಆಯಿತು ಅವ್ರ ಮಾತುಗಳು ಕೇಳಿ. ಯಾಕಂದರೆ ನಿಜವಾಗ್ಲೂ ಒಂದು ತಾಯಿ 9 ತಿಂಗಳು ಎಷ್ಟು ಕಷ್ಟ ಇರುತ್ತೆ ಅಂದರೆ ಆ ತಾಯಿಗೆ ಗೊತ್ತಿರುತ್ತೆ ಏನು ನೋವು ಹೇಗೆ ಏನು ಅಂತ. ಸೊ ಹಾಗೆ ಮೆಹಬೂಬಾ ಸಿನಿಮಾ ಅವ್ರಿಗೆ ನಿರ್ಮಾಪಕರಿಗೆ ಗೊತ್ತು, ನಿರ್ದೇಶಕರಿಗೆ ಗೊತ್ತು ಯಾವ ರೀತಿಯಲ್ಲಿ ಹೇಗೆ ಬಂದಿದೆ ಜರ್ನಿ ಅಂತ. ನಾನು ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಸಿನಿಮಾ. ಭಾಳ ಖುಷಿ ಆಯಿತು ನನಗೆ. ಏನಕ್ಕಂದರೆ ಇಷ್ಟು ಸಿನಿಮಾ ನಾನು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಒಂದು ಪಾತ್ರ ನೀವು ನೋಡಿದ್ರೆ ಐ ಥಿಂಕ್ ಹೇಳ್ತೀರಾ ಓಕೆ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಯಾಕಂದರೆ ನಾನು ಎಲ್ಲ ಸಿನಿಮಾಗಳು ಬರೀ ನಾನು ಫನ್ನಿ ಕಾಮಿಡಿಯಾಗಿ ಮಾಡ್ಕೊಂಡ್ಬಂದಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಅನೂಪ್ ಸರ್. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಶಶಿ ಸರ್, ನಿಜವಾಗ್ಲೂ ನೀವು ಇಷ್ಟು ದಿವಸ ಏನೇನು ಕಷ್ಟಪಡ್ಕೊಂಡು ಬಂದಿರೋ ಅದು ನಿಮಗೇ ಗೊತ್ತು. ನಾವಿಲ್ಲಿ ಹೇಳೋದು ನಿಜವಾಗ್ಲೂ ತಪ್ಪಾಗಾರೆ, ನಾವು ಚಿಕ್ಕವರು ನಾವು. ಸೊ ಇಡೀ ನಾನು ಕೇಳ್ಕೊಳ್ಳೋ ಇಡೀ ಕರ್ನಾಟಕ ಜನಗಳಿಗೆ, ಒಂದು ಪುಟ್ಟ ಕಲಾವಿದರಿಗೆ ಒಂದು ಒಳ್ಳೆ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ದ ನಮ್ಮ ಸಿನಿಮಾ ಮೆಹಬೂಬಾ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಹಕಾರ ಪ್ರೀತಿ ಎಲ್ಲ ಇರಲಿ ಅಂತ ಕೇಳ್ಕೊತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಮಾತಾಡೋಕ್ಕೆ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದ್ಬಿಟ್ಟು ತುಂಬ ಅಮಾಯಕ. ಅಂದರೆ ಒಂದು ಹೆಂಡತಿಗೆ ಎಷ್ಟು ಪ್ರೀತಿ ಕೊಡಬಲ್ಲ ಒಂದು ಗಂಡನಾಗಿ ಅನ್ನೋದು ಒಂದು ಕ್ಯಾರೆಕ್ಟ್ರು. ಅಂದರೆ ಈಗ ಮದುವೆ ಆಗಿದ ತಕ್ಷಣ ಕೆಲವ್ರು ಹೆಂಗಂದರೆ ಟೈಮ್ ಕೊಡಲಿಕ್ಕೆ ಹೆಂಡತಿಗೆ ಒಂದು ಟೈಮ್ ಕೊಡೋಕ್ಕೆ ಅಷ್ಟು ಇದೇ ಇರಲ್ಲ ಈಗ. ಸೊ ಹಾಗೆ ನೋಡೋಕೆ ಹೋದರೆ ಕೆಲವೊಂದು ನಾವು ನೋಡಿದ್ದೀವಿ ರಿಲೇಷನ್ಸು ಒಂದೇ ತಿಂಗ್ಳಿಗೆ ಡೈವರ್ಸ್ ಆಗೋದು, 2 ತಿಂಗ್ಳಿಗೆ ಡೈವರ್ಸ್ ಆಗ್ಬಿಡುತ್ತೆ. ಏನಕ್ಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಕೆಲವೊಂದು. ಸೊ ಆ ಥರ ನೋಡೋಕೆ ಹೋದರೆ ಈ ಒಂದು ಸಿನಿಮಾದಲ್ಲಿ ನನಗೊಂದು ಸಿಕ್ಕಿರುವ ಕ್ಯಾರೆಕ್ಟ್ರು ಹೆಂಡತಿಗೆ ನಾನು ಎಷ್ಟು ಪ್ರೀತಿ ಕೊಡಬಲ್ಲೆ, ಸೊ ಅಷ್ಟು ನಾನು ಪ್ರೀತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನೀವು ಸಿನಿಮಾ ನೋಡಿದ್ಮೇಲೆ ಕ್ಯಾರೆಕ್ಟರ್ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ರೈತರು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ಶಶಿ ಮೇಲೆ, ನಮ್ಮ ಇಡೀ ಚಿತ್ರತಂಡ ಎಲ್ಲರ ಮೇಲೂ ಇರಲಿ. ಆ್ಯಂಡ್ ನಿಮ್ಮೆಲ್ರಿಗೂ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪ್ರತಿ ಸಲ ನೀವು ನಮ್ಮ ಟೀಮ್ ಇಡೀ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮದು ಎಲ್ಲರದ್ದು ಆಶೀರ್ವಾದ ನಮಗೆ ಬೇಕು. ಇದೇ 15ನೇ ತಾರೀಕು ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ನಮ್ಮ ಜನಕ್ಕೆ ರೀಚ್ ಆಗಲಿ, ಥಿಯೇಟರ್ಸಿಗೆ ಜನ ಬರಲಿ, ಥಿಯೇಟ್ರಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಲಿ ಅನ್ನೋ ಒಂದು ಇದು ಭಯ ಕೂಡ ಇದೆ ಎಲ್ಲರಿಗೂ. ಯಾಕಂದರೆ ಇಷ್ಟು ವರ್ಷ ಈಗ ಜರ್ನಿ ಮುಗಿಸ್ಕೊಂಡು ಬಂದ್ವಿ, ಈಗ ರಿಲೀಸಿಗೆ ಬಂದಿದ್ದೀವಿ. ಈಗ ಒಂದು ಸ್ವಲ್ಪ ಭಯ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಎಫರ್ಟ್ಸ್, ನಮ್ಮ 100% ಎಫರ್ಟ್ಸ್ ನಾವು ಹಾಕಿದ್ದೀವಿ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ. ಜನಕ್ಕೆ ರೀಚ್ ಆಗಲಿ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು ಈಗ. ಆ್ಯಂಡ್ ಶಶಿಯವರು ಇದ್ದಾರೆ. ಆ್ಯಂಡ್ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಶಶಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪಾವನವ್ರು ಆ್ಯಕ್ಟ್ ಮಾಡಿದ್ದಾರೆ, ಕಬೀರ್ ಸಿಂಗು ಆ್ಯಂಡ್ ಸಲ್ಮಾನ್ ಅವರು ನಾರ್ಮಲಿ ಕಾಮಿಡಿ ರೋಲ್ಸ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ಕೈಲಿ ತುಂಬ ಎಮೋಷ್ನಲ್ ಆಗೋವಂಥ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ. ಆ್ಯಂಡ್ ಕಿರಣ್ ಸರ್ DOP, KM ಪ್ರಕಾಶ್ ಅವರ ಎಡಿಟಿಂಗು, ಮ್ಯಾಥ್ಯೂಸ್ ಮನು ಮ್ಯೂಸಿಕ್ಕು, ಆರ್ಟ್ ಡೈರೆಕ್ಟರ್ ಸತೀಶು, ಎಲ್ಲರ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಸರ್. ಅದೇ ಈಗ ಒಂದು ಸಾಂಗ್ಸ್ಗಳು ನಮ್ಮದು ರೀಚ್ ಆಗಿದೆ. ಆ್ಯಂಡ್ ಟೀಸರ್ ಕೂಡ ಚೆನ್ನಾಗಿ ಹೋಗಿದೆ. ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ, ಸೊ ಇವತ್ತು ಹೋಗುತ್ತೆ. ಸೊ ಇದು ಸಿನಿಮಾದು ಅಂತ ಇರೋದು ಸರ್. ಅದು ಬಿಟ್ಟು ಒಂದಷ್ಟು ಸಾಕಷ್ಟು ಪ್ರಮೋಷನ್ಸ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕಂಟೆಂಟರು ಒಂದು ಲವ್ ಸ್ಟೋರಿ ಸರ್, ಒಂದು ಪ್ಯೂರ್ ಆಗಿರೋಂಥ ಒಂದು ಲವ್ ಸ್ಟೋರಿ. ಅಂದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲವ್ ಅನ್ನೋದಕ್ಕೆ ಬೆಲೆ ಇಲ್ದಿರಂಗೆ ಆಗೋಗ್ಬಿಟ್ಟಿದೆ. ಅಂದರೆ 1 ದಿನ 2 ದಿನದ ಲವ್ ರಿಲೇಷನ್ಶಿಪ್ಸ್ಗಳು ಹಂಗಾಗ್ಬಿಟ್ಟಿದೆ. ಸೊ ಈ ಸಿನಿಮಾದಲ್ಲಿ ಏನು ಅಂದರೆ ಲವ್ ಅನ್ನೋದು ಅದಲ್ಲ, ಒಂದು ಬಾಂಡಿಗೆ ಒಂದು ಎಮೋಷನ್ಸ್ ಅನ್ನೋದನ್ನು ಕ್ಯಾರಿ ಮಾಡಿಸ್ತೈತೆ ಸರ್. 100% ಇವತ್ತಿನ ಜನ್ರೇಷನ್ ಈ ಸಿನಿಮಾ ನೋಡಿದಾಗ ಅವ್ರಿಗೆ ಲವ್ ಅನ್ನೋದು ಏನು ಅನ್ನೋದು ಒಂದು ರಿಯಲೈಸ್ ಆಗುತ್ತೆ. ಇದೆ ಸರ್. ಡಿಸ್ಟರ್ಬೆನ್ಸ್ ಅಂತ ಏನಿಲ್ಲ ಸರ್. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ, ಯಾವುದೇ ಜಾತಿ ಧರ್ಮಗಳಿಗೆ ಹರ್ಟ್ ಮಾಡೋ ಥರ ಏನೂ ಇಲ್ಲ. ಒಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅದ್ರ ಮೇಲೆ ಸರ್ ಇಡೀ ಸಿನಿಮಾ. ಇಲ್ಲ ಸರ್, ಸೆನ್ಸರ್ ಎಲ್ಲ ಆಯ್ತಲ್ಲ, ಎಲ್ಲ ಸೆನ್ಸರ್ ಎಲ್ಲ ಮುಗೀತು. ಬುಲೆಟ್ ಸರ್ದು ಮಾತ್ರ ಆಗಲಿಲ್ಲ. ಬುಲೆಟ್ ಸರ್ ಆ್ಯಕ್ಚುಲಿ ಡಬ್ಬಿಂಗ್ ಬರಬೇಕಿತ್ತು, ಅವ್ರು ಹಾಸ್ಪಿಟಲ್ ಇದಾಗಿದ್ರು. ಅವ್ರದ್ದೊಂದು ಬಿಟ್ಟರೆ ಬೇರೆ ಎಲ್ಲ ಅವರೇ ಡಬ್ ಮಾಡಿದ್ದಾರೆ ಸರ್. ಅಂದರೆ ಶೂಟ್ ಆಗ್ತಾರಿಗೆ ನಾವು ಅಲ್ಲೇ ಡಬ್ಬಿಂಗ್ ಮುಗಿಸ್ಕೊಂಡ್ಬಿಡ್ತಿದ್ವಿ ಸರ್. ಸೊ ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ನರ್ವಸ್, ದಯವಿಟ್ಟು ಎಲ್ಲ ರೈತರು ಒಂದು ಸಾರಿ ಸ್ಟೇಜ್ ಹತ್ತಬೇಕು ಅಂತ ಕೇಳ್ಕೊಂತೀನಿ. ದಯವಿಟ್ಟು ಬರಬೇಕು. ಒಂದು ಸ್ವಲ್ಪ ನಿಮ್ಮ ಸಪೋರ್ಟ್, ನೀವು ನನ್ನ ಬೆನ್ನಿಂದೆ ಇದ್ದೀರಿ ಅನ್ನೋದು ನನಗೆ ಗೊತ್ತಾದರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ.
ಸೊ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, PVR ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟರ್ ಲಿಸ್ಟ್ನ ಆಲ್ರೆಡಿ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನಿಸುತ್ತೆ. ಒಂದಿಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನು. ಸುಮಾರು 100 ಸೆಂಟರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು, ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8ರಿಂದ 9, ನಿಮಗೆಲ್ರಿಗೂ ಗೊತ್ತು, ನನಗಿಂತ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಅಷ್ಟು ಸಿನಿಮಾಗಳಿದ್ದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳಿರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅಂದ್ಕೊಂಡೇ ಸುಮಾರು ಒಂದು 3 ತಿಂಗಳಾಯಿತು. ನಾವು ಫೆಬ್ರವರಿಲಿ ಬರೋಣ ಅಂದ್ಕೊಂಡ್ವಿ. ಟೋಟಲ್ ಫೆಬ್ರವರಿಲಿ 56 ಸಿನಿಮಾ ರಿಲೀಸ್ಗಿದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅಂದ್ಕೊಂಡ್ವಿ. ಡಿಸೆಂಬರಲ್ಲಿ ಹಂಗೆ ಅಂದ್ಕೊಂಡ್ವಿ, ಡಿಸೆಂಬರಲ್ಲಿ ಬರೋಣ ಅಂತ. ಡಿಸೆಂಬರಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅಂದ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅಂದ್ಕೊಂಡು ಮಾರ್ಚ್ ಅಂತ ಅಂದ್ಕೊಳ್ತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀನಿ. ನಾವು ಹೆಂಗೆ ನಿಲ್ಸ್ಕೊಂತೀವಿ ಥಿಯೇಟ್ರಲ್ಲಿ ಅನ್ನೋದು ನಮ್ಮ ಫೈಟು. ಆ ವಾರ ಬಿಟ್ಟು 22ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ, ಮತ್ತು 29ಕ್ಕೆ ಬಂದರೂ ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು BC ಸೆಂಟರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ ಸರ್. ಅಂದರೆ ಸಿಟಿಯಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವ ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರು, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟರ್ಗಳು ಕನ್ಫರ್ಮ್ ಆಗಿದ್ದಾವೆ. ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ಗೆ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ, ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡಾದರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಾದರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಮೇಲೆ ನನಗಿದೆ ಸರ್. ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅಂದರೆ ಹೊಸಬರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡೋದು ಬರಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಂದು. ಕೇಳಿದ ಪ್ರಶ್ನೆಗಳು ಡೈರೆಕ್ಟಾಗಿ ಉತ್ತರ ಕೊಟ್ಬಿಡ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ದೀವಿ. 1-2-3 ಚಾನಲ್ ಪಾಸಿಟಿವ್ ಆಗಿದ್ದಾರೆ. 1-2-3 ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಿ 5-6 ಮೇಲ್ನ ಹಂತಕ್ಕೆ ಬಂದು ನಿಂತಿದೆ. ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಷನ್ಗೆ. ಅಮೆಝಾನ್ ಜೊತೆ ಆಗಿರಲಿ, ಬೇರೆ 1-2-3 ಪ್ಲ್ಯಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್, ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ, ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂಥ ಸಿನಿಮಾ ಮೆಹಬೂಬಾ. ಸರ್ ನಾನು ಭೇಟಿ ಮಾಡಿದ್ದೀನಿ ಸರ್, ಅವರ ಹೀರೋಯಿನನ್ನು ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ, ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರೋಂಥ ನಾನು ಭೇಟಿಯಾಗಿದ್ದೀನಿ ಸರ್ ಅವ್ರನ್ನ. ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ, ಈ ಟೈಮಿಗೆ ನಾವು ಅಲೋ ಇಲ್ಲ ಅಂತ. ನಾವು ಇದನ್ನು 7 ಅಥವಾ 8ನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವರು 7ನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತ ಎಲ್ಲ ಹೋಗಿದ್ದಾರೆ ಅವರು. ಬಟ್ ನಾವು 9ಕ್ಕೆ ಏನಕ್ಕೆ ಮಾಡಿದ್ರು, ನಿನ್ನೆ ಒಂದಷ್ಟು ಸಿನಿಮಾಗಳು ರಿಲೀಸ್ಗಿದ್ದರಿಂದ ನಾವು ಕಳೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರ್ಸ್ಕೊಳ್ಳೋಣ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್, ಶಿ ಈಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು, ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ಪಾಪ ನಮ್ಮ ಡೈರೆಕ್ಷನ್ ಟೀಮ್ ಹೋಗಲಿ, ಕ್ಯಾಮ್ರಾಮನ್ ಅವರಾಗಿರಲಿ, ರಾತ್ರಿ ಎಲ್ಲ DIL ಕೂತ್ಕೊಂಡಿದ್ರು, ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ರೆಂಡ್ರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:30ಗೆ ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿಲಿ ಎತ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ಎಸ್ ಸರ್, ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಿರೋ ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ 1-2 ಕಡೆ ಡೊಳ್ಳು ಕುಣಿತಾಂಡ ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಚೆನ್ನಾಗಿ ವೈರಲ್ ಆಗ್ತಾಯಿದ್ದು. ಸೊ ಈ ಥರ ಎಲ್ಲ ಥರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅಂದ್ಕೊಂಡಾಗ, ಈಗಾಗಲೇ ನಿಮಗೆ ಟ್ರೈಲರಲ್ಲೇ ಗೊತ್ತಾಯಿತು, ಹೀರೋಯಿನ್ ಈಸ್ ಎಲ್ಡರ್ ದ್ಯಾನ್ ದ ಹೀರೋ ಅನ್ನೋದೊಂದು ಟ್ರೈಲರಲ್ಲಿ ಬಿಟ್ಕೊಟ್ಟಿದ್ದೀವಿ ಅದನ್ನು ಆ್ಯಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರ್ತವೆ, ವಯಸ್ಸಲ್ಲಿ ಚಿಕ್ಕವನು ಆಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ದು. ಬಿಕಾಸ್ ನಾನು ಒಬ್ಬನೇ ಸರ್ ಈ ಸಿನಿಮಾ ಅಲ್ಲಿ ಫ್ರೆಶರ್ ಅಂತಿರೋಂಥದ್ದು. ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ, ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ನನಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಇವಾಗ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ 1-2 ಫೈಟು ಎಂಟ್ರಿಗೆ ಫುಲ್ ನನ್ನ ಫ್ರೆಂಡ್ಗೆ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು, ಅವ್ರು ಅದನ್ನೇ ಕೇಳಿದ್ರು, ಯಾಕೋರು ಎಂಟ್ರಿ ಹೆಂಗಿರ್ಬೇಕು, ಹಂಗೆ ಬಂದರೆ ಗಾಳಿಯಲ್ಲಿ ಕೋಟ್ ಹೊಡ್ತಿರ್ಬೇಕು, ಧೂಳೆದ್ದೇಳ್ಬೇಕು, ಹಂಗೆ ಬರ್ಬೇಕು, ನೀನೇನು ಹಿಂಗೆ ಬಂದೆ ಅಂದರೆ. ಬಟ್ ನಾನು ಅನ್ಕೊತಾ ಇರೋದು ನಮ್ಮ ಸ್ನೇಹಿತರಿಗೆ ಅದು ಕರೆಕ್ಟ್. ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವ್ರುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕನೆಕ್ಟ್ ಆಗಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್.
ಅದ್ಭುತವಾದ ಸಂದೇಶವನ್ನು ತಾರೋಂಥದ್ದು, ಏಕತೆ ಬಗ್ಗೆ ಮಾತಾಡೋದು, ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡೋಂಥದ್ದು, ಇವೆಲ್ಲವನ್ನು ಮಾತಾಡೋಂಥ ಸಿನಿಮಾ ಮೆಹಬೂಬ. ಆ್ಯಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ. ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸು ತುಂಬ ಇಷ್ಟಪಡೋವಂಥ ಒಂದು ಕಥೆನೂ ಇದಾಗಿರುತ್ತೆ. ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಮ್ ಅಂದರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖತ್ತಾಗಿ ಇಲ್ಲಿರೋ ಸಖತ್ತಾಗಿ ಮಾಡ್ತಾರೆ ಸರ್. ಎಲ್ಲ ಒಳ್ಳೆ ಬೆಳೆ ಬೆಳೆಯುವಂಥ ರೈತರು ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅಂಥವ್ರನ್ನ ಹೋಗಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡೋ ಅಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡು ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ದೆ ಸರ್. ಎಸ್ ಸರ್. ಆ್ಯಂಡ್ ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಟು ಕನ್ಕ್ಲೂಡ್, ಯಾಕೆ ಅಂತಂದರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ತಗೊಂಡಾಗ ಅವ್ರಿಗೆಲ್ರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ. ಒಂದಷ್ಟು ಫಸ್ಟ್ ಥಿಯೇಟ್ರಿಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ದರೆ ಸೆಕೆಂಡ್ ಸರ್ಕಲ್ಗೆ, ಚೆನ್ನಾಗಿಲ್ಲ ಇನ್ನೂ ಸಖತ್ತಾಗಿದ್ದರೆ ಮೂರನೇ ಸರ್ಕಲ್ಗೆ ಹೇಳೋವಂಥ ಪ್ರಯತ್ನಗಳು ನಡೀತವೆ. ಬಟ್ ನನ್ನಂಥವನಿಗೆ ನೀವುಗಳೆಲ್ಲ ರೈತ ಸಮುದಾಯದಿಂದ ಬಂದವರು ಅಥವಾ ಬಿಗ್ ಬಾಸ್ನ ನೋಡಿ ವೋಟ್ ಹಾಕಿದಂಥವ್ರು, ಇಷ್ಟಪಟ್ಟವರು, ಬಿಗ್ ಬಾಸಲ್ಲಿ ನನ್ನನ್ನು ವೋಟ್ ಹಾಕಬೇಕು ಅಂದ್ಕೊಂಡು ಹಾಕದೇ ಇದ್ದಂಥವ್ರು, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರೋಂಥವ್ರು, ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗಳು ಯಾರ್ಯಾರಿದ್ರು, ನೀವುಗಳೇ ನನ್ನ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ. ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಆಗುತ್ತೆ. ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು, ಏನೇ ಪ್ರಾಣ ಕೊಟ್ಟು ಪ್ರಚಾರ ಮಾಡಿದ್ರು, ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತಿಂದ ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳಿದ್ರೆ, ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನು ಎಷ್ಟು ಮಟ್ಟಿಗೆ ತಗೊಂತಾರ ಗೊತ್ತಿಲ್ಲ. ಬಟ್ ಒಬ್ಬ ಸ್ನೇಹಿತ ಹೇಳಿದೆ ಅಂದರೆ ಸಿನಿಮಾ ಸಖತ್ತಾಗಿದೆ ಗುರು ಹೋಗು ಅಂತ, ಅವರು ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನನ್ನ ಸ್ನೇಹಿತರು, ನಮ್ಮ ಅಗ್ರಿ ಗ್ರ್ಯಾಜುಯೇಟ್ಗಳು ಅಥವಾ ಬಿಗ್ ಬಾಸಲ್ಲಿ ನೋಡಿರೋವಂಥವ್ರು ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತೀರ. ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ. ಆ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ಯಾವತ್ತಾದರೂ ನನ್ನನ್ನು ನೋಡಿದರೆ, ನನಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಇಲ್ಲಿವರೆಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟಲ್ಲಿ ತಾವುಗಳೆಲ್ಲ ಕನೆಕ್ಟ್ ಆಗಿದ್ರೆ, ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್. ದಯವಿಟ್ಟು ತಾವುಗಳು ಈ ಸಿನಿಮಾನ ನೋಡಬೇಕು, ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊಂತಿಲ್ಲ, ಅಬ್ಬರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊಂತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ, ತುಂಬ ಸಣ್ಣ ಜಾಗ ಸಾಕು. ಆ ಸಣ್ಣ ಜಾಗ ನೀವು ನೋಡಿದ ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ. ಸೊ ನಿಮಗೆಲ್ಲರ ಹಾರೈಕೆಗಳು ಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟು ಬೇಕು ಬೇಕು ಬೇಕು. ನಿಮ್ಮಿಂದ ನೀವುಗಳು ಈ ಸಿನಿಮಾನ ನೋಡಬೇಕು. ನಿಮ್ಮ ಫಸ್ಟ್ ಸರ್ಕಲ್ ಆದ ನೀವುಗಳು ನೋಡಿ ಎರಡನೇ ಸರ್ಕಲ್ನ ಕರೆಸಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು.